ರೂಪಾಯಿ ರಾಜ್ಯನ ಸೇಡಿನ ಸಿಳುವಿಕೆಗೆ ಸಿಕ್ಕಿ ಶಿವಣ್ಣನ ಹೆಂಡತಿ ಸೌಂದರ್ಯ ಸತ್ತು ಸಮಾಧಿ ಸೇರಿತು. ಇನ್ನೇನಿದ್ದರೂ ಶಿವಣ್ಣನ ಸಂಪತ್ತು ದೋಚುವ ಗುರಿ ರಾಜ್ಯನದು. ರಾಜ್ಯನಿಗೆ ಸಮಾಧಿ ಕಟ್ಟುವ ಗುರಿ ನನ್ನದು. ಗಜೇಂದ್ರ, ಬಂದು ಬಹಳ ಸಮಯವಾಯಿತೇನು? ಇಲ್ಲ, ಈಗ ತಾನೇ ಬಂದೆ. ಅಂದ ಹಾಗೆ ಇವಳು ಯಾರು? ಇವಳು ನನ್ನ ಸೊಸೆ ಕಾಂಚನ ಅಂತ. ಕಾಂಚನ, ಇವನು ರೂಪಾಯಿ ರಾಜನ ಸ್ನೇಹಿತ ಗಜೇಂದ್ರ ಅಂತ. ಹಲೋ ಗಜೇಂದ್ರ. ಅಂದರೆ ಅಣ್ಣನ ಅರಮನೆಯಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡುತ್ತಿರುವಳು ಇವಳೇನು? ಹೌದು ಗಜೇಂದ್ರ, ಹಣ ಆಸ್ತಿ ಗಳಿಸಬೇಕೆಂದು ಈ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಾಯ ನಮಗೆ ಬೇಕು. ಯೋಚಿಸಬೇಡ ರಘು. ನಿಮ್ಮ ಕಡೆಯಿಂದ ಪೊಲೀಸ್ ಇಲಾಖೆಯಿಂದ ನಮ್ಮ ಕಡೆಗೆ ಬರದಿದ್ದರೆ ಸಾಕು. ಗಜೇಂದ್ರ, ಪೊಲೀಸ್ ಇಲಾಖೆಯು ನಿಮ್ಮ ಕಡೆ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀವು ಬೇಕಾದನ್ನು ಮಾಡಿ. ಅಷ್ಟು ಮಾಡಿದರೆ ಸಾಕು. ಆ ಶಿವಣ್ಣನ ಸಂಪತ್ತು ನಮ್ಮದು. ಸಿಕ್ಕ ಸಂಪತ್ತಿನಲ್ಲಿ ಸಮಪಾಲು ನಿಮ್ಮದು. ಆ ದಿನಕ್ಕಾಗಿಯೇ ಕಾಯುತ್ತಿದ್ದೆ ಗಜೇಂದ್ರ. ಆಸ್ತಿಯನ್ನು ವಶಕ್ಕೆ ಪಡೆದುಕೊಳ್ಳುವ ಉಪಾಯದ ಹಂತವನ್ನು ಕಾಂಚನಾಗೆ ತಿಳಿಸು. ರಘು, ಕೊಲೆ ಮಾಡಿದರೂ ಕೊಲೆ ಸಿಗದಂತೆ ಉಪಾಯವಾಗಿ ಮಾಡಬೇಕು. ನೀನಿರು, ಸ್ವಲ್ಪ ಚರ್ಚಿಸಿ ವಿಚಾರ ಮಾಡೋಣ. ಇಲ್ಲ ಗಜೇಂದ್ರ, ನನಗೆ ಸ್ಟೇಷನ್ನಲ್ಲಿ ಕೆಲಸವಿದೆ. ಕಾಂಚನ, ಗಜೇಂದ್ರ ನಮ್ಮವನು. ಸಂಕೋಚವಿಲ್ಲದೆ ಅವನೊಂದಿಗೆ ಮಾತನಾಡು. ಗಜೇಂದ್ರ, ಕಾಂಚನ, ನಾನು ಬರುತ್ತೇನೆ. ಆಯ್ತು ಮಾವ, ಹೋಗ್ಬಿಟ್ಟು ಬನ್ನಿ. ಗಜೇಂದ್ರ, ಈಗಾಗಲೇ ಆ ಸೂರ್ಯನಿಗೆ ಶಿವಣ್ಣನಿಂದ ಆಸ್ತಿ ಪಡೆಯುವ ಮಾರ್ಗವನ್ನು ಹೇಳಿಕೊಟ್ಟು ಬಂದಿದ್ದೇನೆ. ನೀನ್ ತುಂಬಾ ಜಾಣೆ ಕಾಂಚನ. ನಿನ್ನಂತವಳು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಪುಣ್ಯ ನಿಮ್ದಲ್ಲ, ನಮ್ಮದು. ಸಂಪತ್ತು ಸಂಪಾದಿಸಿ ಮೆರೆಯಬೇಕೆಂಬ ಈ ನಮ್ಮ ಆಸೆಗೆ ಸಹಕಾರ ಕೊಡುತ್ತಿರೋರು ನೀವು. ಹಾಗಾದರೆ ಒಂಟಿತನದಿಂದ ಬೆಂದಿರುವ ಈ ನನ್ನ ದೇಹಕ್ಕೆ ಜಂಟಿಯಾಗಿ ಹಾಡಿ ಕುಣಿದು ಸಂತೋಷಪಡಿಸುವೆಯಾ? ನೀವು ಕೇಳೋದು ಹೆಚ್ಚು, ನಾನು ಹಾಡಿ ಕುಣಿಯೋದು ಹೆಚ್ಚು.